ಹಾಯ್, ಮಳೆಗಾಲ ಏನೋ ಶುರುವಾಯಿತು. ಜೋರು ಮಳೆ, ಚಳಿ, ಅದರ ಜೊತೆಗೆ ಒಂದೊಳ್ಳೆ ರೈಡ್. ವಾವ್, ಸೂಪರ್ ಅಲ್ವಾ? ನಾವು ಹಾಗೆ ಅಂದ್ಕೊಂಡ್ವಿ. ಮೊದಲನೇ ವಿಡಿಯೋ ಬೇರೆ, ಹಾಗಾಗಿ ಒಂದೊಳ್ಳೆ ಗಣಪತಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ ತಕ್ಷಣ ನೆನಪಾಗಿದ್ದೆ ಶಿರಿಯಾರದ ಕಲ್ಲು ಗಣಪತಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬ್ರಹ್ಮಾವರದಲ್ಲಿನ ಬಾರ್ಕೂರು ದ್ವಾರ ಪಾಸ್ ಮಾಡಿ ಬಾರ್ಕೂರಿನಿಂದ ಸಿದ್ದಾಪುರದ ಕಡೆಗೆ ಹೋಗುವ ದಾರಿಯಲ್ಲಿ ಎಡಭಾಗದಲ್ಲಿ ಒಂದು ರಸ್ತೆ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಎರಡೂ ಬದಿ ಗದ್ದೆ, ಅದರ ನಡುವೆ ರಸ್ತೆ. ವಾವ್, ಎಷ್ಟೊಂದು ಚಂದ ಅಲ್ವಾ? ಮುಂದೆ ಹೋದರೆ ಕಾಣಸಿಗುವುದೇ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಕಲ್ಲು ಗಣಪತಿ ದೇವಸ್ಥಾನ. ನೋಡ್ತಿರ್ಬೇಕಾದ್ರೆ ಈಗಿನ ಕಾಲದ ತಂತ್ರಜ್ಞಾನಕ್ಕೆ ಸವೆಲೆಸೆಯುವಂತೆ ಒಂದರ ಮೇಲೊಂದು ನಿಂತಿರುವ ಬೃಹತ್ ಆಕಾರದ ಬಂಡೆಗಲ್ಲುಗಳು. ಎರಡು ಬಂಡೆಗಲ್ಲುಗಳ ನಡುವೆ ಸಣ್ಣ ದಾರಿ ನಮ್ಮನ್ನು ವೆಲ್ಕಮ್ ಮಾಡುತ್ತೆ. ಮೆಟ್ಟಲನ್ನು ಹತ್ತಿ ಸಾಗಿದಾಗ ಕಾಣಸಿಗುವುದೇ ಸುಂದರವಾದ ಗರ್ಭಗುಡಿ. ಎಲ್ಲೂ ಕಾಣಸಿಗದ ಈಶ್ವರ, ಗಣಪತಿ, ಪಾರ್ವತಿ ಈ ಮೂರು ದೇವರ ವಿಗ್ರಹ ಒಂದೇ ಗುಡಿಯಲ್ಲಿರೋದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ. ಈ ದೇವಸ್ಥಾನ ಯಾವಾಗ ಹುಟ್ಕೊಳ್ತು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಸುಮಾರು 500 ವರ್ಷಗಳ ಹಿಂದೆ ಒಬ್ಬ ರಾಜ ಈ ಸುಂದರ ಗರ್ಭಗುಡಿಯನ್ನು ಕಟ್ಟಿಸಿದ್ದಾರೆ ಎನ್ನುವುದು ಇತಿಹಾಸ. ದೈವಿ ಶಕ್ತಿಯ ಜೊತೆಗೆ ಇದರ ಪಕ್ಕದಲ್ಲಿರುವ ಬಂಡೆಗಳನ್ನು ಹತ್ತಿ ನೋಡಿದಾಗ ಆಚೆ ಈಚೆ ಗದ್ದೆ ಮಧ್ಯದಲ್ಲಿ ಹಾದು ಹೋಗುವ ನದಿಯ ರಮಣೀಯ ನೋಟ ಕಾಣಸಿಗುತ್ತೆ. ಹಾಗೆ ಈ ನದಿ ಉಡುಪಿ ಮತ್ತು ಕುಂದಾಪುರ ತಾಲೂಕುಗಳನ್ನು ಬೇರ್ಪಡಿಸುತ್ತೆ ಅನ್ನೋದು ಮತ್ತೊಂದು ವಿಶೇಷತೆ. ಹಾಗೆ ಸ್ವಲ್ಪ ಹೊತ್ತು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಭಕ್ತಿಯಿಂದ ದೇವರನ್ನು ಪೂಜಿಸಿ ಮನಸ್ಸಲ್ಲೊಂದು ಶಾಂತಿಯ ಅನುಭವವನ್ನು ಪಡೆದುಕೊಂಡ್ವಿ. ನೀವು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು.